ನಮಸ್ತೆ. ನಮಸ್ತೆ ಹೇಳಿ. ಸರ್, ನೀವು ಗಿಣಿ ಭವಿಷ್ಯ ಎಲ್ಲ ನುಡಿತೀನಿ ಅಂತ ಹೇಳಿದ್ರಲ್ಲ, ನಿಮ್ಮ ಗಿಣಿ ಭವಿಷ್ಯ ಬಗ್ಗೆ ಹೇಳ್ತೀರಾ? ಈ ಹಿಂದೆ ಯಾವ್ದಾದ್ರು ನುಡಿದೇನೋ ನಿಜ ಆಗಿದೆಯಾ ಏನು ಅಂತ? ಅದೇ ಸರ್, ಮೊನ್ನೆ ರೀಸೆಂಟ್ ಆಗಿ ಕಾಟೇರ ಸಿನಿಮಾದ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದೀವಿ. ಕಾಟೇರ ಸಿನಿಮಾ 100% ಬರುತ್ತೆ, ಯಶಸ್ವಿ ಆಗುತ್ತೆ, ಹಣಕಾಸಲ್ಲಿ ತುಂಬಾನೇ ಮುಂದುವರಿಯುತ್ತದೆ ಅಂತ ಕೂಡ ಹೇಳಿದ್ವಿ. 100 days ಓಡುತ್ತೆ ಅಂತ ಕೂಡ ಹೇಳಿದ್ವಿ. ತುಂಬಾನೇ ಬದಲಾವಣೆ ಆಗುತ್ತೆ, ಮತ್ತೆ ದರ್ಶನ್ ಸರ್ ಅವ್ರಿಗೆ ಪ್ರಶಸ್ತಿ ಕೂಡ ಬರುತ್ತೆ ಅಂತ ಕೂಡ ಹೇಳಿದ್ವಿ. ಮುಂದಿನ ಬರುವಂತ ದಿನಗಳಲ್ಲಿ ಬರುತ್ತೆ, ಖಂಡಿತವಾಗ್ಲೂ ಪ್ರಶಸ್ತಿ ಬರುತ್ತೆ, ಅದ್ರ ಏನ್ ತೊಂದರೆ ಇಲ್ಲ. ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಇದ್ರ ಪ್ರಕಾರ ಮತ್ತೆ ನಮ್ಮ ಹತ್ರ ಗಣಿತಶಾಸ್ತ್ರ ನುಡಿದಿರೋ ಪ್ರಕಾರ ಇಂಡಿಯಾ ಮ್ಯಾಚ್ ಕೂಡ ಸೋಲುತ್ತೆ ಅಂತ ಕೂಡ ಹೇಳಿದ್ದೆ. ವರ್ಲ್ಡ್ ಕಪ್ ಅಲ್ಲಿ ಸೋಲುತ್ತೆ ಅಂತ ಕೂಡ ಹೇಳಿದೆ. ಅದು ಕೂಡ ಗಣಿತಶಾಸ್ತ್ರ ನಿಜ ಆಗಿದೆ. ಬಟ್ ಇವಾಗ ಶಾಸ್ತ್ರದಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ಈಗ ನೀವು ಬಿಗ್ ಬಾಸ್ ಬಗ್ಗೆ ಕೇಳಲಿಕ್ಕೆ ಬಂದಿದ್ದೀರಾ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕೂಡ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಸರ್. ಗಣಿತಶಾಸ್ತ್ರದಲ್ಲಿ ಅದೇನು ಸೂಚನೆ ಕೊಡುತ್ತೆ ಅನ್ನೋದು ಕೂಡ ನಾನು ಖಂಡಿತ ಹೇಳ್ತೀನಿ. ಹಂಗಾರೆ ನಿಮ್ ಗಿಣಿ ಕೈಲಿ ಈಗ ಬಿಗ್ ಬಾಸ್ ಯಾರು ಈ ಸರಿ ವಿನ್ ಆಗ್ತಾರೆ, ವಿನ್ ಯಾರು ಅಂತ ಹೇಳಿಸ್ತೀರಾ? ಖಂಡಿತವಾಗ್ಲೂ ಹೇಳ್ತೀನಿ. ಓಕೆ, ಹಂಗಾರೆ ಜನ ಈಗ ಏನ್ ನೋಡ್ತಾ ಇದಾರೆ, ಜನ ಎಲ್ಲ ಕಾಯ್ತಾ ಇದಾರೆ. ಅದರಲ್ಲೂ ಈ ಸರಿ ಬಿಗ್ ಬಾಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. 6 ಜನ ಫೈನಲಿಸ್ಟ್ ಇದಾರೆ. ಆ 6 ಜನದಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಖಂಡಿತವಾಗ್ಲೂ ದಯವಿಟ್ಟು ತಿಳಿಸ್ಕೊಡಿ. ಗಣಿತಶಾಸ್ತ್ರ ಸೂಚನೆ ಪ್ರಕಾರ ಇದು ಯಾರು ವಿನ್ ಆಗ್ತಾರೆ ಅನ್ನೋದು ಕೂಡ ಇವತ್ತು ಖಂಡಿತವಾಗ್ಲೂ ಹೇಳ್ತೀನಿ. ಹೌದಾ? ಹಂಗಾದ್ರೆ ಈ ಭವಿಷ್ಯ ನಂಬ್ಕೊಂಡು ನಾವು ಫಿನಾಲೆ ನೋಡ್ಬೋದು? ಖಂಡಿತ ನೋಡ್ಬೋದು. ಓಕೆ, ಈಗ ನಿಮ್ಮ ಗಿಣಿ ಕೈಲಿ ಭವಿಷ್ಯ ನುಡಿಸ್ತೀರಾ? ಖಂಡಿತವಾಗ್ಲೂ. 6 ಜನ ಯಾರು ಅಂತ ನಿಮ್ಗೆ ಹೇಳ್ತಾರೆ. ಈಗ ಕಾರ್ತಿಕ್ ಮಹೇಶ್, ವಿನಯ್ ಗೌಡ, ಸಂಗೀತ, ತುಕಾಲಿ ಸಂತೋಷ್, ರೋಮ್ ಪ್ರತಾಪ್, ವರ್ತೂರ್ ಸಂತೋಷ್. 6 ಜನದ ಬಗ್ಗೆ ನೋಡು. 6 ಜನರ ಬಗ್ಗೆ ಭವಿಷ್ಯ ನೋಡು, ರಾಶಿ ವಿಚಾರ ಹೆಂಗಿದೆ ಅವ್ರದ್ದು, ಕರೆಕ್ಟ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಕರೆಕ್ಟ್ ಆಗಿ ನೋಡು ಮಂಜು ಅವ್ರದ್ದು. ಖಂಡಿತವಾಗ್ಲೂ ನೋಡು. ಗಿಣಿ ತೆಗೆದುಕೊಟ್ಟಿರೋ ಪ್ರಕಾರ, ಶಾಸ್ತ್ರದ ಪ್ರಕಾರ, ಇವಾಗ ನೀವು ಕೇಳಿರೋ ಗಳಿಗೆ ಪ್ರಕಾರ, ನೀವು ಹೇಳಿದ 6 ಜನರ ಹೆಸರು ಪ್ರಕಾರ, ಇವರಿಗೆ ದೈವ ಹಣೆ ಬಾರದ ಪ್ರಕಾರದಲ್ಲಿ ಸೋಲುವಂತ ವ್ಯಕ್ತಿಗಳು 4 ಜನ ಇದ್ದಾರೆ. ಅದು ಯಾರು ಸೋಲುತ್ತಾರೆ ಅನ್ನುವಂಥದ್ದು ಕೂಡ ನಾನು ಹೇಳ್ತೇನೆ. ಸೋಲುವಂತವ್ರು ನೀವು 6 ಜನ ಹೆಸರು ಹೇಳಿದ್ದೀರಾ. ಅವ್ರಿಗೆ ಸ್ವಲ್ಪ ದುರಾದೃಷ್ಟ ಬಹಳ ಕಡಿಮೆ ಆಗಿದೆ, ಅರ್ಥ ಆಯ್ತಾ? ಅವ್ರಿಗೆ ಸೋಲುವಂತ ಹೆಸರು ದುರಾದೃಷ್ಟ ಅಂತಂದ್ರೆ ಡ್ರೋನ್ ಪ್ರತಾಪ್ ಅನ್ನುವಂತ ಕೂಡ ಹೆಸರು ಬರ್ತಾ ಇದೆ. ಮತ್ತೆ ಎರಡನೇದು ಬಂದು ನಮ್ಮ ಗಣಿತಶಾಸ್ತ್ರದ ಪ್ರಕಾರ ಸಂತೋಷ್ ಅಂತ ಕೂಡ ಬರ್ತಾ ಇದೆ, ಸಂಗೀತ ಅಂತ ಕೂಡ ಬರ್ತಾ ಇದೆ, ತುಕಾಲಿ ಸಂತೋಷ್ ಅನ್ನೋದು ಅಂತ ಕೂಡ ಬರ್ತಾ ಇದೆ. ಇವರಿಗೆ ಸ್ವಲ್ಪ ಅದೃಷ್ಟ ರೇಖೆ ಬಹಳ ಕಡಿಮೆ ಇದೆ ಅಂತ ಕೂಡ ಬರ್ತಾ ಇದೆ. ನೀವೀಗ ಏನ್ ಹೇಳಿದ್ರೆ ಆ ಹೆಸರವರೆಲ್ಲ ಸೋಲ್ದ, ಅವ್ರಿಗೆ ಅದೃಷ್ಟ ಗೆಲ್ಲೋ ಯೋಗ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನಾರ್ಮಲ್ ಆಗಿದೆ. ಭಗವಂತನ ದಯ ಅನ್ನುವಂಥದ್ದು ಕೂಡ ಇದೆ, ಭಗವಂತನ ದಯ ಇದೆ. ಆದ್ರೆ ದಯದ ಪ್ರಕಾರ ಅವರಿಗೆ ಗೆಲುವನ್ನುವುದು ಪ್ರಕಾರ ಸ್ವಲ್ಪ ಬಹಳ ಕಡಿಮೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವರಿಗೆ ಶಾಸ್ತ್ರದ ಪ್ರಕಾರ ತೊಂದರೆ ಇಲ್ಲ, ಹಣೆಬಾರದ ಪ್ರಕಾರ ತೊಂದರೆ ಇಲ್ಲ. ಇವ್ರ ಜೀವನದಲ್ಲಿ ಇವರು ಮಾಡ್ತಕ್ಕಂಥ ಕೆಲಸದ ಪ್ರಕಾರದಲ್ಲಿ ಸ್ವಲ್ಪ ಸಮಸ್ಯೆ ಕಾಣುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಗೆಲುವನ್ನುವಂಥದ್ದು ಇಬ್ಬರಲ್ಲಿ ಕಾಣಿಸ್ತಾ ಇದೆ. ಗೆಲುವನ್ನುವಂಥದ್ದು ಇಬ್ಬರಲ್ಲಿ ಕಾಣಿಸ್ತಾ ಇದೆ. ಆ ಇಬ್ರು ಗಜ ರೀತಿಯಲ್ಲಿ ಕೂಡ ಸ್ವಲ್ಪ ಆಶ್ಚರ್ಯದಿಂದ ಅವರು ಒಂದು ಪೈಪೋಟಿ ರೀತಿಯಲ್ಲಿ ಕೂಡ ಬರುವಂತದ್ದು ಕೂಡ ಇದೆ. ಅವರಿಗೆ ಹಣೆಬಾರ ತುಂಬಾ ಚೆನ್ನಾಗಿದೆ. ಅವರಿಗೆ ಸ್ವಲ್ಪ ಇಬ್ರು ಗೆಲ್ಲುವಂಥದ್ದು ಕೂಡ ಇಬ್ರು ವ್ಯಕ್ತಿಗಳಿದ್ದಾರೆ ಅಂತ ಹೇಳಿದ್ನಲ್ಲ. ಅವ್ರ ಜೀವನದಲ್ಲಿ ಹೇಳ್ಬೇಕಂದ್ರೆ ಅವ್ರಿಗೆ ಗಣಪತಿ ಯೋಗ ಅನ್ನುವಂಥದ್ದು ಕೂಡ ಖಂಡಿತವಾಗ್ಲೂ ಅವ್ರಿಗೆ ಇದೆ. ಅವ್ರು ಇಬ್ಬರಿಗೆ ಒಬ್ಬರಿಗೆ ಇದೆ. ಅವ್ರಿಗೆ ಜಾತಕ ಸರಿಸಮ ನಡೀತಾ ಇದೆ, ಅವ್ರ ಯೋಗ ಕೂಡ ಸರಿಸಮ ನಡೀತಾ ಇದೆ. ಆ ಸರಿಸಮ ನಡೀತಿರೋದ್ರಿಂದ ಆ ಇಬ್ಬರಿಗೆ ಒಬ್ಬರಿಗೆ ಗೆಲುವು ಪಡುವಂಥದ್ದು ಕೂಡ ಸಾಧ್ಯತೆ ಇದೆ. ಬಟ್ ಜಾತಕದಿಂದ ಅವ್ರಿಗೆ ಇಬ್ಬರಿಗೆ ಪ್ರಾಬ್ಲಮ್ ಅಂತದ್ದು ಏನೂ ಇಲ್ಲ. ಈಗ ಈ 4 ಜನರಿಗೆ ಏನಿದೆ, ಸ್ವಲ್ಪ ಗೆಲುವು ಅನ್ನುವಂಥದ್ದು ಬಹಳ ಕಡಿಮೆ ಇದೆ ಅಂತ ನಮ್ಮ ಗಣಿತಶಾಸ್ತ್ರದಲ್ಲಿ ಸೂಚನೆ ಕೊಡ್ತಾ ಇದೆ. ಮತ್ತೆ ಇಬ್ರಿಗೂ ಗೆಲುವಿನ ಒಂದು ಸಾಧ್ಯತೆ ಹೆಚ್ಚಿದೆ. ಅವ್ರಿಬ್ರ ಹೆಸರು ಹೇಳಿಲ್ಲ ನೀವು? ಯಾರು? ಕಾರ್ತಿಕ್ ಮತ್ತೆ ವಿನಯ್ ಅಂತ ಇದೆಯಲ್ವಾ, ಅವ್ರಿಬ್ಬರ ಹೆಸರ ಮೇಲೆ ಸ್ವಲ್ಪ ಬದಲಾವಣೆ ಒಂದು ಒಳ್ಳೆ ರೀತಿಯಲ್ಲಿ ಆಗುವಂತದ್ದು ಕೂಡ ಇದೆ. ಬಟ್ ಅವ್ರದ್ದು ಡೇಟ್ ಆಫ್ ಬರ್ತ್ ಇದ್ರೆ ಯಾರು ಗೆಲ್ತಾರೆ ಅಂತ ನಾನು ಹೇಳ್ಬೋದಾಗಿತ್ತು. ಬಟ್ ಟೈಮ್ ಎಲ್ಲ ಅವ್ರದ್ದು ಕರೆಕ್ಟ್ ಆಗಿದೆ. ಬಟ್ ಜಾತಕದ ಪ್ರಕಾರ ಅವ್ರ ಹೆಸರು ಪ್ರಕಾರ ಖಂಡಿತವಾಗ್ಲೂ ಇದೆ. ಅವರಿಬ್ಬರು ಹೆಸರು ಕೂಡ ಏನಿದೆ, ಅದು ರೂಢಿನಾಮೋ ಜನ್ಮನಾಮೋ ನಮ್ಗೆ ಗೊತ್ತಿಲ್ಲ. ನಾರ್ಮಲ್ ಆಗಿ ಕೇಳ್ಕೊಂಡು ಬಂದಿದ್ದೀರಾ. ಅವ್ರದ್ದು ಜನ್ಮನಾಮ ಏನಂತ ಕರೆಕ್ಟ್ ಗೊತ್ತಾಗಿದ್ರೆ ಯಾರು ಗೆಲ್ತಾರೆ ಅಂತ ನಾನು ಹೇಳ್ಬೋದಾಗಿತ್ತು. ಡೇಟ್ ಆಫ್ ಬರ್ತ್ ಅಲ್ಲಿ ಗಿಣಿ ಸೂಚನೆ ಪ್ರಕಾರ ನಾನು ಖಂಡಿತವಾಗ್ಲೂ ಮಾಹಿತಿ ಕೊಡ್ಬೋದಾಗಿತ್ತು. ಈ ಗಿಣಿ ಸೂಚನೆ ಪ್ರಕಾರ ಕಾರ್ತಿಕ್ ಮತ್ತೆ ವಿನಯಲ್ಲಿ ಯಾರಾದ್ರೂ ಇಬ್ರು ಒಬ್ರು ಗೆದ್ದೇ ಗೆಲ್ತಾರೆ, ತೊಂದರೆ ಅಂತದ್ದೇನಿಲ್ಲ. ಧನ್ಯವಾದ.